ನನಗೆ ಗೊತ್ತಿರುವ ಮಟ್ಟಿಗೆ ಎಷ್ಟು ಸಾರಿ ಹೇಳಿದ್ದೇನೆ, ನನಗೆ ಗೊತ್ತಿರೋ ಮಟ್ಟಿಗೆ ಸಿದ್ದರಾಮಯ್ಯನವರು ಇನ್ನೂ 2 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಇರ್ತಾರೆ ಅಂತ ಇದ್ದೆ ನನ್ನ ನಂಬಿಕೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಾನು ವರ್ಡಿಂಗನ್ನು ಅರ್ಥ ಮಾಡೋರಿ, ಇದು ನನ್ನ ನಂಬಿಕೆ. ಆದರೆ ನಂಬಿಕೆ ಬಿಲೀಫ್ ಅಂತಾರೆ, ಅದಕ್ಕೆ ಆತ್ಮವಿಶ್ವಾಸನವರನ್ನ ಇರ ಒಂದು. ಇನ್ನು ಎರಡನೇದು, ಪಕ್ಷದ ವರಿಷ್ಠರು ಬದಲಾವಣೆ ಮಾಡಬೇಕು ಅಂದರೆ ಶಾಸಕರ ಸಭೆ ಕರೀಬೇಕಾಗಿದೆ. ಶಾಸಕಾಂಗ ಪಕ್ಷದ ಸಭೆ ಕರೆದು ವಿಚಾರ ತಿಳ್ಕೊಂಡು ಅವ್ರು ತೀರ್ಮಾನ ಮಾಡ್ತಾರೆ. ಯಾರು ಇದು ಆ ಪರಿಸ್ಥಿತಿ ಉದ್ಭವಿಸೋದಿಲ್ಲ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ಮುಖ್ಯಮಂತ್ರಿಗಳು ಈ ಕೇರಳ ಚೀಫ್ ಮಿನಿಸ್ಟರ್ ಓತು ನಾಳೆ ಇದಕ್ಕಾಗುತ್ತೆ ಮುಗಿದ ಮೇಲೆ ಮೊದಲೇ ಅಲ್ಲಿ ರಾಹುಲ್ ಗಾಂಧಿಯವರು ಬಂದಿರ್ತಾರೆ. ಅವ್ರ ಜೊತೆಗೆ ಚರ್ಚೆ ಮಾಡಿ ಡೇಟನ್ನು ತೆಗೆದುಕೊಂಡು ಹೋಗಿ ಬಹುತೇಕ ಮೇ 30ರೊಳಗಾಗಿ ಎಕ್ಸ್ಪ್ಯಾನ್ಷನ್ ರೀಸಫಲ್ಲು ಅಥವಾ ಎಕ್ಸ್ಪ್ಯಾನ್ಷನ್ ವಾಟ್ ಎವರ್ ಮಾಡಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾರು ಮುಖ್ಯಮಂತ್ರಿಗಳು, ಯಾಕಂದರೆ ಈ 3 ವರ್ಷ ಆಯಿತು, ಒಂದಿಷ್ಟು ಹೊಸ ಫೇಸ್ಗಳ ಕೊಡಬೇಕು. ಒಳ್ಳೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಇನ್ನೂ ಜನ ಆಡಳಿತ ಕೊಡಬೇಕಂತೇಳಿ. ಒಳ್ಳೆ ಸ್ಟ್ರಾಂಗ್ ಆಗಿ ನಾವು ಜನಪರ ಆಡಳಿತ ಕೊಟ್ಟರೆ 2028ರಲ್ಲಿ ಮತ್ತೆ ನಾವು ಕಾಂಗ್ರೆಸ್ ಪಾರ್ಟಿಯನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಿದ್ದರಾಮಯ್ಯನ ನೇತೃತ್ವದಲ್ಲಿ, ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ, ಸನ್ಮಾನ್ಯ ಖರ್ಗೆ ಅವರು ಆಲ್ ಇಂಡಿಯಾ ಅಧ್ಯಕ್ಷರು, ಅವರ ಎಲ್ಲ ಮಾರ್ಗದರ್ಶನದಲ್ಲಿ ಕರ್ನಾಟಕದಲ್ಲಿ ಬರಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ಐ ಡೋಂಟ್ ಥಿಂಕ್ ದೇರ್ ಇಸ್ ಎ ಚೇಂಜ್, ಬದಲಾವಣೆ ಆಗಲಿಕ್ಕಿಲ್ಲ ಅಂತ ನಾನು ಹೆಂಗೆ ಹೇಳಿ. ಅಲ್ಲ, ನಾನೇನು ಹೇಳ್ತೇನೆ, ಎಸ್ ನಾನು ಈಗ ಅವ್ರು ಚೀಫ್ ಮಿನಿಸ್ಟರ್ ಇರೋದ್ರಿಂದ 2028ಕ್ಕೆ ಅವ್ರ ನೇತೃತ್ವದಲ್ಲೇ ಚುನಾವಣೆಗಳು ನಡೀಬಹುದು. ಅದಕ್ಕೆ ನಡೆದರೆ ಮತ್ತೆ ಅಧಿಕಾರಕ್ಕೆ ಬರಬೇಕಾದ್ರೆ ಈ 2 ವರ್ಷದಲ್ಲಿ ಪದೇ ಪದೇ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು ಸರಿಯಲ್ಲ. ಈಗ ಮೇ 19ಕ್ಕೆ ಸಾಧನಾ ಸಮಾವೇಶ ಮಾಡ್ತಾರೆ, ಯಾವ ಉದ್ದೇಶ? ಪಕ್ಷದ ಸಂಘಟನೆ ಆಗಬೇಕು, ನಮ್ಮ ಸರ್ಕಾರದ್ದು ಏನೇನು ಮಾಡಿವು ಅಂತ ಹೇಳೋದು ಬೇಡವಾ? ಒಂದಿಷ್ಟು ಜನ ಏನಂತಿದ್ದಾರೆ, ಸಿದ್ದರಾಮಯ್ಯನವರ ಕೊನೆಯ ಸಮಾವೇಶ ಆಗಲಿ ಅನ್ನಕ್ಕೇನು ಹೋಗೋದಿದೆ. ಈಗ ನೋಡಿ, ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ನಿಮ್ಗೆ ಹೇಳ್ತೀನಲ್ಲ, ಯಾವ ಕೊನೆಯ ಸಮಾವೇಶ ಇಲ್ಲ, ಏನಿಲ್ಲ. ನನ್ನ ಪ್ರಕಾರ ಅವ್ರು ಇನ್ನೂ 2 ವರ್ಷ ಮುಖ್ಯಮಂತ್ರಿಗಳಾಗಿಯೇ ಇರ್ತಾರೆ. ಮತ್ತು ನಾನು ಸಿದ್ದರಾಮಯ್ಯ ಅಂತ ಹೇಳ್ತಾ ಇಲ್ಲ, ಪದೇ ಪದೇ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು ಸರಿಯಲ್ಲ. ಇದು ನನ್ನ ಅಭಿಪ್ರಾಯ. ಸ್ಟಾರ್ಟ್ ಗುಡ್. ಅದೇ ಅದು ಏನೇ ಇಲ್ಲರಿ, ನನ್ನ ಹೇಳಿದ್ದೇನಲ್ಲ, ಎಷ್ಟು ರಿಪಿಟೇಷನ್. ಪದೇ ಪದೇ ಮುಖ್ಯಮಂತ್ರಿ ಅಂದರೆ ಒಂದು 5 ವರ್ಷ ಬಿಟ್ಬಿಡ್ಬೇಕು ಒಬ್ಬರಿಗೆ. 5 ವರ್ಷ ಬಿಟ್ಬಿಡ್ಬೇಕು. ಆಮೇಲೆ ಸಿದ್ದರಾಮಯ್ಯನ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ, ಆಮೇಲೆ ದುರಾಡಳಿತದಿಲ್ಲ, ಯಾವುದೇ ಕಮ್ಯುನಲ್ ಇವು ಏನು ಅಂತ ಇಲ್ಲ. ಹೀಗಾಗಿ ಒಳ್ಳೆ ಆಡಳಿತ ಬಡವರ ಬಗ್ಗೆ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಕರ್ನಾಟಕ ಈಸ್ ನಂಬರ್ 1 ಇವತ್ತು GSDP ಅಂದರೆ ಪರ್ ಕ್ಯಾಪಿಟಾ ಇನ್ಕಮಲ್ಲಿ ನಾವು ನಂಬರ್ 1 ಇರಲಿಕ್ಕೆ ಕಾರಣ ನಾವು ಜನಪರ ಆಡಳಿತ ಕೊಟ್ಟಿದ್ದೇವೆ. ಹೀಗಾಗಿ ಉತ್ತಮ ಮುಖ್ಯಮಂತ್ರಿ ಅವ್ರು ಇರೋದ್ರಿಂದ ಅವ್ರನ್ನ ಬದಲಾವಣೆ ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಬದಲಾವಣೆ ಆದರೆ ಖರ್ಗೆ ಅವರಾಗಲಿ ಅಂತ ನೀವೇ ಹೇಳಿ. ಹೌದು, ನಾನು ಏನು ಹೇಳಿದೆ, ನಾನು ಈಗಲೂ ಅದನ್ನೇ ಹೇಳ್ತೇನೆ. ಸಪೋಸ್ ಏನಾದ್ರು ಆಗಿ ಬದಲಾವಣೆ ಮಾಡ್ಬೇಕಂದ್ರಪ್ಪ, ಯಾವುದೋ ಕಾರಣಕ್ಕೆ ಪಾರ್ಟಿ ಅವ್ರ ಲೆವೆಲ್ಗೆ, ಸಿದ್ದರಾಮಯ್ಯನ ಲೆವೆಲ್ ಅಂತ ಇರ್ತೈತಲ್ಲ. ಈಗ ರಿಪ್ಲೇಸ್ಮೆಂಟ್ ಅಂದರೆ ಏನು ಚಲೋ ಮಾಡಿದ್ರಪ್ಪ, ಎಂಥ ಮನುಷ್ಯ ಅಂದರೆ ಖರ್ಗೆ ಈಸ್ ದ ಓನ್ಲಿ ಪರ್ಸನ್ ಎಟ್ ಪ್ರೆಸೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಖರ್ಗೆ ಅವರು ಸಿದ್ದರಾಮಯ್ಯಗಿಂತ ಸೀನಿಯರ್ ಅಲ್ಲ ಸರ್, ಅವ್ರು ಇಲ್ಲದ ಅರ್ಹತೆ ಇವ್ರಿಗೆ ಹೆಂಗ್ ಮನ್ಸು? ನಾನೇನು ಹೇಳೋದು, ಸೊ ಫಸ್ಟ್ ಖರ್ಗೆ ಅವರು ಸಿಎಂ ಆಗಬೇಕಾಗಿತ್ತು. ಹೌದಾ, ಯಾರು ಬೇಡ ಅಂತ ಹೇಳ್ಯಾರ ಅವ್ರು? ಯಾಕಾಗ್ಲಿಲ್ಲ ಸರ್? ಅರೆ ಯಾಕಾಗಲಿಲ್ಲ, ನಾನೇನು ಉತ್ತರ ಹೇಳ್ತೀನಿ. ಅವ್ರು ಆಗ್ಲಿಲ್ಲ ಸರ್. ನಮ್ಮ ಫ್ರೆಂಡ್ ಏನ್ ಹೇಳಿದ್ರು ನೋಡ್ರಿ, ನಮ್ಮ ಫ್ರೆಂಡ್ ಅವನು ನಮ್ಮ ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಹೇಳ್ರಿ. ಸರ್ ಸಿದ್ದರಾಮಯ್ಯ ಬಂದಂತ ಅರ್ಥ ಖರ್ಗೆ ಅವ್ರಿಗೆ ಯಾಕೆ ಬರ್ಲಿಲ್ಲ? ಒಬ್ಬೊಬ್ರು ಈಗ ಉದಾಹರಣೆ ಕೇಳಪ್ಪ, ಇಲ್ಲಿ ಕೇಳಿ ಹೇಳ್ತಾರೆ ಖರ್ಗೆ ಅವ್ರದ್ದು ಯಾರು ಕೇಳ್ರಿ, ಅದನ್ನೇ ಹೇಳ್ತೀನಿ. ಅವ್ರು ಬ್ಯಾಡ್ ಲಕ್ 2008 ಆಗಬೇಕಾಗಿತ್ತು. ನಾವೆಲ್ಲ ಸೋತ್ವಿ. ಯಾರು? ಧರ್ಮ್ ಸಿಂಗ್ ಸೋತ, MP ಪ್ರಕಾಶ್ ಸೋತ, ಬಸವರಾಜ ರಾಯರೆಡ್ಡಿ ಸೋತು, ದೇಶಪಾಂಡೆ ಒಮ್ಮೆ ಬ್ಯಾಡ್ ಲಕ್ ಇರ್ತವೆ. ಇವ್ರಿಗೆ ಅದೃಷ್ಟ ಜಾಸ್ತಿ ಇದೆ. ಆಮೇಲೆ ಗೊತ್ತಾ ನಿಮಗೆ, ದೇವೇಗೌಡ ಪ್ರಧಾನಮಂತ್ರಿ ಆಗಿಬಿಟ್ಟ, ರಾಮಕೃಷ್ಣ ಹೆಗಡೆ ಆದ್ರ
ಒಮ್ಮೆ ಆಗೋಕ್ಕಾಗೋದಿಲ್ಲ, ಅವ್ರವ್ರ ಇದಕ್ಕಾಗುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇರಬೇಕು, ಇಲ್ಲದೇ ಇದ್ರೆ ಅವ್ರು ಮ್ಯಾಚ್ ಆಗಬೇಕಾದ್ರೆ ಖರ್ಗೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಅದನ್ನ ಯಾಕೆ ನೆಗೆಟಿವ್? ನಾನು ಡಿ ಕೆ ನೋಡಿ ನಾನು ಅರ್ಹತೆ ಇಲ್ಲ ಅಂತ ನಾನು ಹೇಳಿದ್ದು ಆಡಳಿತದ ಅನುಭವ ಇರೋದು ಸಿದ್ದರಾಮಯ್ಯನ ಬಿಟ್ರೆ ಖರ್ಗೆ ಅವ್ರ ಮಟ್ಟಕ್ಕಿದೆ ಅಂತ ನಾನು ವೈಯಕ್ತಿಕ ಅಭಿಪ್ರಾಯ. ನಾ ಇಲ್ಲ ಅಂತ ನೀವು ನೆಗೆಟಿವ್ ಯಾಕೆ ಬರೀ ಎಲ್ಲರಿಗೂ ಇದೆ ನೋಡಿ. ನಾನು ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ, ಆಮೇಲೆ ಯಾರಪ್ಪ ಪರಮೇಶ್ವರ್ ಆಗುವ ಅರ್ಹತೆ ಇದೆ, ಡಿ ಕೆ ಶಿವಕುಮಾರ್ ಅರ್ಹತೆ, ಎಲ್ಲರಿಗೂ ಅರ್ಹತೆ ಇದೆ. ಎಲ್ಲರೂ 7-8 ಸಲ ಆಸ್ಪತ್ರೆ ಒಂದು ನಿಮಿಷ ರೀ, ಎಲ್ಲರಿಗೂ ಅರ್ಹತೆ ಇದೆ. ನಾನು ಹೇಳಿದ್ದು ಸಿದ್ದರಾಮಯ್ಯನವರ ಬಿಟ್ಟರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇವತ್ತು ಖರ್ಗೆ ಅಂತವರು ನಾನು ಖರ್ಗೆನ ಪ್ರೈಮ್ ಮಿನಿಸ್ಟರ್ ಆಗಬೇಕಂತಲೇ ಹೇಳಿದ್ದೇನೆ, ಹೇಳಿಲ್ವಾ? ಇವತ್ತು ಹೇಳ್ತೇನೆ, ನನಗೇನು ಹೆದರಿಕಿಲ್ಲದೆ ಹೇಳ್ತೇನೆ. ಅದಕ್ಕೆ ಈಗೆಲ್ಲ ಸದ್ಯಕ್ಕೆ ಬಿಡಿ. ನನ್ನ ಪ್ರಕಾರ, ನನಗೆ ಗೊತ್ತಿರುವಂಥ ಪ್ರಕಾರ ಸಿದ್ದರಾಮಯ್ಯನವರು ಮುಂದುವರಿತಾರೆ, ಅವರು ರೀಸಫಲ್ ಮಾಡ್ತಾರೆ, ಹೈಕಮಾಂಡ್ ಒಪ್ಪಿಗೆ ಕೊಡ್ತದೆ ಅಂತ ನಾನು ಭಾವಿಸಿದ್ದೇನೆ. ನಾನು ಹೇಳ್ತಾ ಇರೋದು ಮುಂದಿನ 2 ವರ್ಷಗಳ ಕಾಲ ಎಫೆಕ್ಟಿವ್ ಗವರ್ನೆನ್ಸ್ ಕೊಡಿ ಅಂತ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡಿದ್ದೇನೆ. ಬರೀ ಯಾವನ ಮಂತ್ರಿ ಆಗೋದು ಮುಖ್ಯ ಅಲ್ಲ, ನಾವು ಒಂದು ಅಧಿಕಾರದಲ್ಲಿ ಇದ್ದೇವೆ, ನಮಗೂ ಕೆಲವು ನ್ಯೂನತೆಗಳಿದ್ದಾವೆ. ಒಳ್ಳೆ ಗವರ್ನೆನ್ಸ್ ಈ 2 ವರ್ಷಗಳ ಕಾಲ ಕೊಟ್ಟರೆ 28ರಲ್ಲಿ ನಾವು ಅಧಿಕಾರಕ್ಕೆ ಬರ್ತೇವೆ, ಒಳ್ಳೆಯ ಆಡಳಿತ ಕೊಡಬೇಕು ಅನ್ನೋದು ನನ್ನ ಆಸೆ. ನೋಡಿ ಸರಿ, ನೋಡಿ ಇಲ್ಲಿ ಸಮಸ್ಯೆ ಹೇಳಪ್ಪ, ಅಗ್ರಿಮೆಂಟ್ ಮಾಡ್ಕೊಂತಾನಿಲ್ಲ ಹೌದು, ಇಲ್ಲಿ ಎಕ್ಸ್ಪರ್ಟ್ ಹೇಳ್ತಾರ. ಅದಕ್ಕೆ ರೈತರು ನಮ್ಮ ಹತ್ರ ಬಂದು ನಮ್ಗೆ ಹಣ ಕೊಟ್ಟಿಲ್ಲ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರೆ ಎಲ್ಲಿ ಪೊಲೀಸರಿಗೆ ಹಣ ಕೊಡಬೇಕಿಲ್ಲ, ಅವರು ಕೊಟ್ಟಿಲ್ಲ ಅಂದರೆ ಅವ್ರನ್ನ ಅರೆಸ್ಟ್ ಮಾಡ್ರಪ್ಪ ಅಂತ ನಾನು ಇಲ್ಲೇ ಪೊಲೀಸರಿಗೆ ಹೇಳ್ತೀನಿ. ಬರಲೇ ಮತ್ತು ನಾನು ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಕರ್ಕೊಂಬರ್ರಿ ನಾಳೆ. ನಮ್ಗೆ ಹಣ ನೋಡಿ, ನಿಮ್ಮ ಅಗ್ರಿಮೆಂಟ್ ಪ್ರಕಾರ ಅವ್ರು ಹಣ ಕೊಟ್ಟಿಲ್ದಿ ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕಾಯ್ತಾರೆ ಅಂದರೆ ಐ ವಿಲ್ ಟೆಲ್ ದ ಪೊಲೀಸ್. ಇವತ್ತಿನವರೆಗೂ ನಾನು ಸತ್ಯ ಹೇಳ್ತೇನೆ, ಇಲ್ಲೇ DYSP ಇದ್ದಾರೆ, ನಾ ಏನಾರು ಇಂಟರ್ಫಿಯರ್ ಮಾಡಿಲ್ಲ ಅಂತ ನಾ ಏನು ಮಾಡಿದಾಗೂ ಕೂಡ ಹೇಳ್ತೀನಿ. ಯಾಕಂದ್ರೆ ಹೇಳ್ತೀನಿ ಕೇಳಿ, ಅಗ್ರಿಮೆಂಟ್ ಅದಕ್ಕೆ ಈಗ ಬೇಡ ಅಂತ ಹೇಳ್ತೀನಲ್ಲ ನಾನು. ಯಾಕೆ ಕೊಡ್ತೀರಪ್ಪ? ಕೊಡೋದೇ ಬೇಡ. ವಿಂಡ್ ಮಿಲ್ಲಿಗೆ ಕೊಡಬೇಡ್ರಿ, ಅದು ಯಾವುದದು ಸೋಲಾರಿಗೆ ಕೊಡಬೇಡ್ರಿ. ಮ್ಯಾಟ್ ರೆಂಟ್ಸ್ ಮ್ಯಾಟ್ ಅದಕ್ಕೆ ಬೇಡಪ್ಪ, ಅಗ್ರಿಮೆಂಟ್ ಮಾಡ್ಕೋಬೇಡ್ರಿ. ಮತ್ತೆ ಅಗ್ರಿಮೆಂಟ್ ಯಾಕೆ ಮಾಡ್ಕೊಂತೀರಿ? ಅವನು ಯಾವ್ರಿ ಅವ್ ಗುಂಡ, ಅವ್ನು ನೋಡೋಣ ಅವನ್ನ, ಅವೇನ್ ದೊಡ್ಡ ಗುಂಡ. ನೋಡಿ ನಿಮ್ಗೆ ಏನು ಸ್ವಲ್ಪ ಕೇಳಿ, ದಯವಿಟ್ಟು ಕೇಳಿ. ನಾನೇನ್ ಮಾಡ್ಲಿ ಅದಕ್ಕೆ? ಕಮಿಷನ್ ಏಜೆಂಟ್ ಮಾಡೋ ಕೆಲಸ, MLA ಕೆಲಸ ಇದೆ. ಅದೇ ಇವನು ಅವ್ರ ಬ್ರೋಕರ್ಗೆ ಮಾಡೋ ಕೆಲಸ. ಥ್ಯಾಂಕ್ ಯು. ಇದ್ರೆ ಬಾಟಮ್ ಲೈನ್, ಯಾರ ರೈತರು ತೊಂದರೆ ಇದೆ ಹೇಳಿ ಮಾಡಿಕೊಡ್ತೇನೆ. ರಿಯಾಕ್ಷನ್ ಏನಂದ್ರೆ ಕೊಡಬೇಡಿ ಅಂತ ಹೇಳಿದ್ನಲ್ಲ. ದೌರ್ಜನ್ಯ ಆಗ್ತದೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ, ಕೋರ್ಟ್ಗೆ ಹೋಗ್ಲಿ, ನಾನೇನ್ ಮಾಡಕ್ಕಾಗಿತ್ತು? MLA ಏನ್ ನನಗೆ MLA ಸಂಬಂಧ ಬರಲ್ಲ ರೀ ಅದು. ವಾಟ್ ಐ ಕ್ಯಾನ್ ಡೂ? ಒಂದ್ ಕೆಲಸ ಮಾಡಿ, ಯಾರಿಗೂ ನಿಮ್ಗೇನು ಅರ್ಥ ಅಲ್ಲ, ನಿಮ್ಗೆ ಸಿವಿಲ್ ಲಾನು ಅರ್ಥ ಆಗುತ್ತೋ ಇಲ್ಲೋ, ಕ್ರಿಮಿನಲ್ ನೋಡಿ. ಆಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಪ್ರಕಾರ ಮಾಡ್ತಾರ್ರಿ ಅವರು. ಒಂದ್ ಕೆಲಸ ಮಾಡಪ್ಪ, ಅವ್ರು ಯಾರು ರೈತರು ಬಾ ಅನ್ನು, ನಾನು ನೀನು ಸೇರಿ SP ಹತ್ರ ಹೋಗೋಣ, ಅಷ್ಟು ಮಾಡಿ ನಾವು ನೀವು ಕೂಡ ಹೋಗೋಣ. ಬನ್ನಿ, ಅದೇ ನೀನು ಬಾ, ಮತ್ತೆ ಪ್ರಶ್ನೆ ಕೇಳಿ ಅಲ್ಲ, ಪ್ರಶ್ನೆ ಕೇಳ್ತಿಲ್ಲಪ್ಪ, ಮತ್ತೆ ಅದಕ್ಕೆ ನನ್ನ ಜೊತೆಗೆ ಬಾ. ನೋಡಿ ಸುಮ್ಮನೆ ಇವೆಲ್ಲ ನೋಡಿ ಕೂಲ್ ಆಗಿ ನೋಡಿ. ನಿಮ್ ಕ್ವಶನ್ ಬಗ್ಗೆ ಐ ಅಪ್ರಿಷಿಯೇಟ್. ಸ್ವಲ್ಪ ಕೇಳ್ರಿ, ತೀರಾ ನೋಡಿ. MLA does not, MP does not have any power. Only Government of India direct to the ಡೆಪ್ಟಿ ಕಮಿಷನರ್ ಅಂತ ಕೂಡಲೇ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಇಟ್ ಈಸ್ ಎ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ. ಅವ್ರಿಗೆ ಒಂದು ಮೀಟ್ರಿಗೆ ಎಷ್ಟು ಕೊಡಬೇಕು, ಒಂದು ಪೋಲ್ಗೆ ಎಷ್ಟು ಕೊಡಬೇಕಂತ ಅವರೇ ರೂಲ್ಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ಅಗ್ರಿಮೆಂಟ್ ಮಾಡ್ತಾರಿಲ್ಲ ಅವರು. ಏನಪ್ಪ ಮಾಡ್ತಾರಿಲ್ಲ? ನಿಮಗೂ ಗೊತ್ತೈತಲ್ಲ ಅದು.
ಇಲ್ಲ ಹೆಂಕಣ್ಣ ಜಮೀನು ಹೋಗೈತಿ ನೀವು ಹೇಳಿದಂಗೆ ರೈತರು ಕೊಡಲ್ಲ ಅಂತಾರ. ಈಗ ನಿಮ್ಮ ನೀವು ಪೊಲೀಸ್ ಸಪೋರ್ಟ್ ರೀ ಒಂದ್ ನಿಮಿಷ ಕೇಳ್ರಿ ನೋಡಿ ನನ್ಗೊಂದು ಕೆಲಸ ಮಾಡ್ಲಿ ಕಾಂಪ್ಲಿಕೇಟೆಡ್ ಆಗಿದ್ದೇನು ಮೊದಲು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ದುಡ್ಡು ತಗೊಂಡಿರ್ತಾರೆ, ರಿಜಿಸ್ಟರ್ ಆಗಿರ್ತಾರೆ, ರಿಜಿಸ್ಟರ್ ಮಾಡಿರ್ತಾರೆ ಅವ್ರು ಯಾರೋ ಜಗಳ ಮಾಡ್ತಾರೆ, ನಾವೇನ್ ಮಾಡೋಣ? ಅವಾಗ ನ್ಯಾಯ ಇರ್ತದೆ. ನೋಡಿ ದಯವಿಟ್ಟು ಅರ್ಥ ಮಾಡಿ, ಒಂದು ಸೊಲ್ಯೂಷನ್ ಒಂದು ಸೊಲ್ಯೂಷನ್ ಹೇಳ್ಬಿಡ್ತೇನೆ ನೋಡು ತಮ್ಮ, ಒಂದು ಸೊಲ್ಯೂಷನ್ ಹೇಳ್ಬೇಕಂದ್ರೆ ರೈತರಿಗೆ ನಾನು ಮನವಿ ಮಾಡ್ತೇನೆ, ಸೋಲಾರ್ಗೆ ಮತ್ತು ವಿಂಡ್ ನೀವು ಕೊಡಲೇಬೇಡಿ. ನೀವು ಇದನ್ನ ಮಾಡಿ, ರೈತರಾಗೇ ಉಳಿರಿ. ಯಾಕೆ ಕೊಡ್ತೀರಿ? ವಿಂಡ್ ಲುಕ್ಷನ್ ಆಗಲ್ಲ, ಸೋಲಾರ್ ಲುಕ್ಷನ್ ಆಗುತ್ತೆ. ಕೊಡ್ಲೇಬೇಡಿ. ಅದು ಕೊಟ್ಬಿಟ್ಟು ಸರ್ ಒಂದ್ ನಿಮಿಷ ಸರ್, ಏನಾಗ್ತಾ ಇದೆ ಅಂದ್ರೆ ಆಡಳಿತ ದುರ್ಬಳಕೆ ಮಾಡ್ಕೊಂಡು ಅವರು ಕಂಪ್ನಿಗಳು ರೈತರನ್ನ ಪುಸ್ಲಾಯಿಸಿ ಅವ್ರು ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಭೂಮಿ ತೊಗೊಳ್ತಾ ಇದ್ದಾರೆ ಸರ್. ಫಾರ್ ಎಕ್ಸಾಂಪಲ್ ಕೊಡೋದು ಸರ್, ಒಂದ್ ನಿಮಿಷ ಸರ್, ಎಷ್ಟು ಆಡಳಿತ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತಂದ್ರೆ ಅಗ್ರಿಮೆಂಟ್ ಆಗಿ 5 minutes ಅಲ್ಲಿ ಪಾಣಿ ಬರ್ತಾರೆ ಅವ್ರ ಹೆಸರಲ್ಲಿ. ಇವ್ರು ಯಾರು ರೈತರು ತಿಂಗಳಾಂಗಟ್ಲೆ ಕೊಡಲ್ಲ. ಅದು ನನಗೆ ಸಂಬಂಧ ಬರೋದಿಲ್ಲ, MLA-ಗೆ ನೀವು ನೀವು representative ಕೊಡಂತೇಳಿ. ಅದು ಹೆಂಗಾಗಿ ನೋಡಿ ಸಮಸ್ಯೆ ಗಂಭೀರವಾಗಿ ಐತಿ, ನಾವು ಆ ತರ ರೈತರು ಬಂದ್ರೆ ಯಾರಿಗೆ ಒಬ್ಬ ರೈತರು ನನ್ನ ಹತ್ರ ಬಂದಿಲ್ಲ. ಸರ್ ಗಲಾಟೆ ಒಂದು ನಿಮಿಷ, ನಾನು ಏನ್ ಹೇಳ್ತಾ ಇದ್ದೇನೆ, ಅವ್ನು ಕರ್ಕೊಂಬಾರು. ಒಂದು ಕೆಲಸ ಮಾಡಿ, ಐ ಆಮ್ ಆನೆಸ್ಟ್ ಇನ್ ದಿಸ್. ನೀವು ಒಂದು ಆನೆಸ್ಟ್ ಆಗಿರಿ, ನಾವು ಆನೆಸ್ಟ್ ಆಗಿರೋಣ. ನೀವು ಯಾರಿಗೆ ಅವರು ರೈತರಿಗೆ ಅನ್ಯಾಯ ಆಗಿದೆ ಅಂತಾರ ಅಲ್ಲಪ್ಪ, ಅವ್ರು ಅಗ್ರಿಮೆಂಟ್ ಮಾಡ್ಕೋಬೇಡ ಅಂತೇಳಿ 1 ಎಕರೆಗೆ ಇಷ್ಟು ಲಕ್ಷ ಅಂತ ಕೊಟ್ಟು ಅವ್ರು ಅಗ್ರಿಮೆಂಟ್ ಮಾಡ್ಕೊಳ್ತಾರಿಲ್ಲ. ಮಾಡ್ಕೊಂಡ್ಮೇಲೆ ಹೊಳ್ಳಿ ಬಿದ್ದುಬಿಟ್ಟು ನಮ್ಗೆ ಇಷ್ಟು ಕೊಡಿ ಅಂತಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ಏನು ಮಾಡ್ಬೇಕು ರೈತರು? ನಾವು ಕೊಡಲ್ಲ, ಇಷ್ಟಾದರೆ ನಾವು ಕೊಡ್ತೇವೆ. ಆಮೇಲೆ ಯಾರು ರೈತರಿಗೆ ಅನ್ಯಾಯ ಆಗಿದೆ ಪ್ಲೀಸ್ ಬ್ರಿಂಗ್. ನೀವು ಯಾರು ಪತ್ರಿಕೆಯವ್ರು ಬರೀ ನನ್ನ ಪ್ರಶ್ನೆ ಕೇಳೋದಲ್ಲ, ನೀವು ಕರ್ಕೊಂಡು ಬನ್ನಿ. ನೀವು DC ಹತ್ರ ನಾನೇ ಬರ್ತೀನಿ, ಆಯಿತಾ? ಸ್ವತಃ ಅನ್ಯಾಯ ಆಗಿದ್ದರೆ ನಾನು ಬರ್ತೀನಿ ಅಂತ ಹೇಳ್ತೀನಿ, ಅನಷ್ಟಾಗಿ ಹೇಳ್ತೇನೆ. ಇದನ್ನು ಮುಗಿಸಿ ಯಾವುದಾದ್ರು ರೈತರಿಗೆ ಅವ್ರು ಹಣ ಕೊಟ್ಟಿಲ್ಲ ಅಂದರೆ ಬಂದರೆ ನನ್ನ ಕ್ಷೇತ್ರ ಅಂತಲ್ಲ, ಎಲ್ಲಿದ್ದರೂ ಕೂಡ ಪ್ರಾಮಾಣಿಕವಾಗಿ ಅವ್ರಿಗೆ ಹಣ ಕೊಡಿಸುವಂಥ ಅಗ್ರಿಮೆಂಟ್ ಪ್ರಕಾರ. ಹಣ ಬಂದಿಲ್ಲ ಅಂದರೆ ಹಣ ಕೊಡಿಸುವಕ್ಕೆ ಪ್ರಯತ್ನ ಮಾಡ್ತೇವೆ. ಅವ್ರ ಮೇಲೆ ಪೊಲೀಸ್ ಕೇಸ್ ಹಾಕಿ ಬರೋಬ್ಬರಿ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತೇನೆ. ಮತ್ತು ಮುಖ್ಯವಾಗಿ ಏನಾಗಿದೆ, ನಡುವೆ ಈ ಬ್ರೋಕರ್ಸ್ಗಳು ಜಾಸ್ತಿ ಆಗ್ತಾರೆ. ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ರೀ, ಎಲ್ಲ ಕಡೆ ಎಲ್ಲ ಕಡೆ ರೋಡ್ ಆಗಿಲ್ಲ, ಎಲ್ಲ ಸುಮ್ಮನೆ ನೀವು ರೈತರು ಒಕ್ಕಪ್ಪ ಎಲ್ಲ ಆಗುತ್ತೆ. ಸುಮ್ಮನೆ ನಾವು ಈಗ ರಾಜಕೀಯ ವ್ಯವಸ್ಥೆ ಅಂದಮೇಲೆ ಇದು ಆಡಳಿತ ವ್ಯವಸ್ಥೆದಾಗ ಹಂಗೆ ಪೊಲೀಸರು ಬೇಯೋದು, DC ಬೇಯೋದು, MLA ಮಂತ್ರಿ ಬೇಯೋದು ಏನು ಹೊಸದಾಗಿರ? ನಾನೇನು ಹೊಸದಾಗಿ ಇರೋದು ಹ್ಞೂ ಅನ್ನೋದ. ಆದರೆ ನಾನು ಹೇಳೋದಾದರೆ ದಯವಿಟ್ಟು ಕೊಡ್ಲಿಕ್ಕೆ ಹೋಗಬೇಡಿ, ಆಸೆಗೆ ಬಿದ್ದು. ಅಂಥದ್ದು ಏನಾರ ತೊಂದರೆ ಇದ್ರೆ ನಮ್ಗೆ ಅಪ್ರೋಚ್ ಮಾಡಿದಾಗ ನಾನು ಪೊಲೀಸರಿಗೆ ಹೇಳ್ತೇನೆ, ನಿಮ್ಗೆ ಗೊತ್ತಿಲ್ಲ ಹೇಳಿರ್ತೇನೆ ಅಲ್ಲಿ ನೋಡೋ ರೊಕ್ಕ ಕೊಟ್ಟಿದ್ದಾರೆ, ಫುಲ್ ಕೊಟ್ಟಿದ್ದಾರೆ ಅಂತಾರೆ. ಮತ್ತು ಕೊಟ್ಟ ಮೇಲೆ ಮತ್ತೆ ಹೆಚ್ಚಿಗೆ ಹೋಗ್ತಾರೆ ಕಮಿಷನ್ ಏಜೆಂಟ್ರ ನಡುವೆ. ಅದು ಪ್ರಾಬ್ಲಮ್ ಆಗಿದೆ. ರೈಟಿಂಗ್ನಲ್ಲಿ ತಗೊಂಬಿಟ್ಟಾಗ ಏನು ಮಾಡೋಕ್ಕಾಗುತ್ತೆ?